ನನ್ ಆಫ್ ಮೈ ಔಟ್ಫಿಟ್ಸ್ ಆರ್ ಫಿಟ್ಟಿಂಗ್ ಸೀರಿಯಸ್ಲಿ. ಈಗ ಒಂದು ಚಾಲೆಂಜ್ ತಗೊಂತೀಯಾ? ಏನು ನಾಪಂಗ್ ಭಯ ಗೈಸ್. ನಮ್ಮ ಚಿಕ್ಕಪ್ಪ ಫಸ್ಟ್ ಟೈಮ್ ಓಡಿಸ್ತಿದ್ದಾರೆ. ನನ್ನ ಕಾರ್ ಹಿಂಗೆ ಸ್ಟಾರ್ಟ್ ಮಾಡೋದಂತನೂ ಮರ್ತೋಗ್ಬಿಟ್ಟಿದ್ದೀನಿ. ಅಜ್ಜಿ ನಿಮ್ಮ ಯಜಮಾನ್ರು ನಿನ್ನ ಕೇಳ್ತಿದ್ರು ನೀನು ಬಂದಿಲ್ವಲ್ಲ ಅಂತ. ನೀರು ಗಿಡದ ಮೇಲೆ ಭಯ ಅನ್ನೋದೇ ಇಲ್ಲ. ನಾಳೆ ನಮ್ಮ ಮನೆಗೆ ಬರ್ತೀರಾ? ಬರಲ್ಲ, ಯಾಕೆ? ಸುಮ್ಮನೆ. ಅಲ್ಲಿ ನಿಮ್ಮ ಫೋಟೋ ಎಲ್ಲ ಹಾಕಿದ್ರು. ಎಲ್ಲಿ ಹೇಳಿ? ಯಾರು ಹಾಕಿರಲಿಲ್ಲ ತಾನೆ? ನನ್ನ ಫ್ರೆಂಡ್ ಹರ್ಷಿತಾ ಇದ್ದಾಳೆ, ಅವಳು ಮಸ್ತ್ ಪುಳಿಯೋಗರೆ ಮಾಡ್ತಾಳೆ. ಶರ್ಪ್ ನೋಡ್ರು ನಮ್ಮ ಮನೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ತನು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಯಾಟರ್ಡೆ, ನಾನು ನಮ್ಮಪ್ಪ ಅಮ್ಮ ಫ್ಯಾಮಿಲಿ ಎಲ್ಲ ಊರಿಗೆ ಹೊರಟಿದ್ದೀವಿ. ಬಿಕಾಸ್ ಯುಗಾದಿ ಆದಮೇಲೆ ಪ್ರತಿ ವರ್ಷ ನಮ್ಮ ಮನೇಲಲ್ಲ ನಮ್ಮ ಊರಲ್ಲಿ ದೇವ್ರು ಕುಂಡಿಸ್ತಾರೆ. ಈ ಸಲ ಏನು ವಿಶೇಷ ಅಂದರೆ ನಾವು ಕಾರ್ ತೊಗೊಂಡ್ಮೇಲೆ ಫಸ್ಟ್ ಟೈಮ್ ಊರಿಗೆ ಹೊರಟಿರೋದು. ಅದರಲ್ಲೂ ನಮ್ಮ ಚಿಕ್ಕಪ್ಪ ಓಡಿಸ್ತಿದ್ದಾರೆ. ಸೊ ಐ ಆಮ್ ಜಸ್ಟ್ ಕನ್ಫ್ಯೂಸ್, ನಿಜವಾಗ್ಲೂ ಓಡಿಸ್ತಾರಾ ಏನು ಅಂತ. ಆ್ಯಂಡ್ ಸೊ ಇವಾಗ ರೆಡಿ ಆಗ್ತಿದ್ದೀನಿ. ಬೆಳಗ್ಗೆ ಹೇಳಿದೆ ಆ್ಯಕ್ಚುಲಿ. ನಿನ್ನೆ ಎಲ್ಲ ಕೇಳ್ತಾ ಇದ್ದೆ ನಾನು ಯಾವಾಗ ಹೋಗೋದು ಅಂತ. ನಿನ್ನೆ ಏನೂ ಹೇಳಿಲ್ಲ, ನಾನು ಮಲಗಿರ್ಬೇಕಾದ್ರೆ ಹೇಳ್ತಿದ್ದಾರೆ 8 ಗಂಟೆ ಅಷ್ಟರಲ್ಲಿ ರೆಡಿ ಆಗಬೇಕಂತ. ಸೊ ಅದಕ್ಕೆ ಹರಿಯಲ್ಲಿ ಐ ಆಮ್ ಗೆಟಿಂಗ್ ರೆಡಿ. ಸೊ ದಿಸ್ ಇಸ್ ಫ್ರಮ್ ಝೂಡಿಯೋ. ಐ ಆಮ್ ಜಸ್ಟ್ ಕೀಪಿಂಗ್ ಥಿಂಗ್ಸ್ ಮಿನಿಮಲ್. ನನಗೆ ಈ ವಿಡಿಯೋಗೆಲ್ಲ ರೆಡಿ ಆಗಿ ಬೇಜಾರಾಗ್ಬಿಟ್ಟಿದೆ ಎಲ್ಲಾದರೂ ಹೋಗ್ಬೇಕಾದ್ರೆ ರೆಡಿ ಆಗಬೇಕಂದ್ರೆ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ವೇಟ್ ಅ ಮಿನಿಟ್. ಸೊ ದಿಸ್ ಇಸ್ ಫ್ರಮ್ ಮಾಮಾ ಅರ್ತ್. ಇದು ಅಷ್ಟೇ, ನಾನು ಮಂತ್ರಿ ಮಾಲಲ್ಲೇನೋ ತೊಗೊಂಡಿದ್ದು. ಟ್ರಸ್ಟ್ ಮೀ, ನಾನು ಯೂಸ್ ಮಾಡಿರೋ ಲಿಪ್ಸ್ಟಿಕ್ಸಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಲಿಪ್ಸ್ಟಿಕ್ಸ್. ಆ್ಯಕ್ಚುಲಿ ನಾನು ಶೇಡ್ ಬಗ್ಗೆ ಹೇಳಿಲ್ಲ. ಶೇಡು ಐ ಆಮ್ ಟಾಕಿಂಗ್ ಅಬೌಟ್ ಮಾಮಾ ಅರ್ತ್ ಬ್ರ್ಯಾಂಡ್. ಇದೊಂದು ಬ್ರ್ಯಾಂಡು ನಾನು ಆ್ಯಕ್ಚುಲಿ ರಿವ್ಯೂಸ್ ಎಲ್ಲ ನೋಡಿದ್ದೆ, ಬಟ್ ಸ್ಟಿಲ್ ನಾನು ತೊಗೊಂಡಿರಲಿಲ್ಲ. ಆಲ್ ಆಫ್ ಅ ಸಡನ್ ಜಸ್ಟ್ ಪಾಸ್ ಆಗಬೇಕಾದ್ರೆ ಮಂತ್ರಿ ಮಾಲಲ್ಲಿ ಅವಾಗ ಅಲ್ಲಿ ತೊಗೊಂಡಿದ್ದು. ಟ್ರಸ್ಟ್ ಮೀ, ದಿಸ್ ಇಸ್ ಸೋ ಗುಡ್. ನಾನು ಎಷ್ಟೊಂದು ಬ್ರ್ಯಾಂಡ್ ಲಿಪ್ಸ್ಟಿಕ್ ಯೂಸ್ ಮಾಡಿದ್ದೀನಿ, ಅದರಲ್ಲೂ ಎಸ್ಪೆಷಲಿ ಈ ಥರ ಎಲ್ಲ ಲಿಪ್ಸ್ಟಿಕ್ ಇರುತ್ತಲ್ಲ, ಇದು ತುಂಬ ವರ್ಷದಿಂದ ಯೂಸ್ ಮಾಡ್ತಿದ್ದೆ. ಬಟ್ ಇದೆಲ್ಲ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಸ್ವಲ್ಪ ಒಣಗ್ತಾ ಅದು ಪೀಲ್ ಆಫ್ ಆಗೋ ಥರ ಆಗಿಬಿಡುತ್ತೆ, ವಿಚ್ ಐ ಹೇಟ್ ದ ಮೋಸ್ಟ್. ಆ್ಯಂಡ್ ಇನ್ನೊಂದು ನಿಜವಾಗ್ಲೂ ಬೇಜಾರಾಗ್ತಿರೋ, ನಂಗೆ ಬೆಳಗ್ಗೆ ಎದ್ದು ಡಿಸಪಾಯಿಂಟ್ ಆಗ್ತಿರೋ ವಿಷಯ ಏನಂದರೆ, ದಿಸ್ ಇಸ್ ದ 3rd or 4th ಔಟ್ಫಿಟ್ ನಾನು ಹಾಕ್ಕೊಂಡಿರೋದು. ನನ್ ಆಫ್ ಮೈ ಔಟ್ಫಿಟ್ಸ್ ಆರ್ ಫಿಟ್ಟಿಂಗ್. ಸೀರಿಯಸ್ಲಿ ನಂಗೆ ಎಷ್ಟು ಬೇಜಾರಾಗ್ತಿದೆ ಅಂದರೆ, ಎಸ್ಪೆಷಲಿ ಈ ಬೈಸೆಪ್. ನಾನು ಯಾಕಾದರೂ ಜಿಮ್ಗೆ ಹೋದ್ನೋ ಅಥವಾ ಐ ಕಾಂಟ್ ಸೇ ಲೈಕ್ ಜಿಮ್ಮಿಂದನೇ ಇಷ್ಟೆಲ್ಲ ಆಗಿದ್ದು, ಆಲ್ ಆಫ್ ಅ ಸಡನ್ ನನ್ನ ಬಾಡಿ ಚೇಂಜ್ ಆಯಿತು ಅಂತಲ್ಲ. ಐ ಹ್ಯಾವ್ ಸೀನ್ ಕಮೆಂಟ್ಸಲ್ಲೂ ಅಷ್ಟೇ, ಜಿಮ್ಗೆ ಹೋಗಬೇಡಿ, ದಪ್ಪ ಆಗ್ತಿದ್ದೀರಾ, ಸಣ್ಣ ಆಗಿ ಸಾಕು, ಇಷ್ಟೇ ಅಂತೆಲ್ಲ ಪೀಪಲ್ ಕಮೆಂಟ್ ಮಾಡ್ತಿದ್ದಾರೆ. ಐ ಆಮ್ ಲೈಕ್, ಐ ಡೋಂಟ್ ನೋ ವಾಟ್ಸ್ ಹ್ಯಾಪನಿಂಗ್, ಬಟ್ ಆಲ್ ಆಫ್ ಅ ಸಡನ್ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ. ಆ್ಯಂಡ್ ನನಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ನಿಜವಾಗ್ಲೂ ಆಗ್ತಿಲ್ಲ. ಸೊ ನನ್ ಆಫ್ ಮೈ ಔಟ್ಫಿಟ್ಸ್ ಆರ್ ಫಿಟ್ಟಿಂಗ್. ನಂಗೆ ನಿಜವಾಗ್ಲೂ ಬೇಜಾರಾಗ್ತಿದೆ. ಆ್ಯಂಡ್ ನಾನು 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಬಟ್ಟೆ ಎಲ್ಲ, ಟ್ರಸ್ಟ್ ಮೀ, 3 ತಿಂಗಳ ಹಿಂದೆನೂ ನಾನು ಅದನ್ನು ಯೂಸ್ ಮಾಡ್ತಿದ್ದೆ. ಬಟ್ 3 ತಿಂಗಳಿಂದ ನನಗೆ ಏನಾಗಿದೆ ಗೊತ್ತಿಲ್ಲ, ಯಾವುದು ಫಿಟ್ ಆಗ್ತಿಲ್ಲ. ಲಿಟ್ರಲಿ ನಾನು ಒಂದು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಒಂದು ಕುರ್ತಾ ಹಾಕೊಬೇಕು ಅಂದರೆ ಒಂದು 3-4 ಕುರ್ತಾ ಆದಮೇಲೆ ನಾನು ಫೈನಲೈಸ್ ಮಾಡ್ಕೊಂಡು ಯಾವ್ದು ಫಿಟ್ ಆಗ್ತಿದೆ ಅದನ್ನು ನೋಡ್ಕೊಂಡು ಮಾಡ್ತಿದ್ದೀನಿ. ಸೊ ಐ ಹ್ಯಾವ್ ಅ ಲಾಟ್ ಟು ಶಾಪ್. ಆ್ಯಂಡ್ ಇವಾಗ ಲೇಟ್ ಆಗಿದೆ, ಬನ್ನಿ ಇವಾಗ ತಲೆ ಎಲ್ಲ ಬಾಚ್ಕೊಳಕ್ಕೆ ನಂಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇಲ್ಲ. ತಲೆಗೆ ಸ್ನಾನ ಮಾಡಿದ್ದೀನಿ. ಆ್ಯಂಡ್ ನಾನು ಇವತ್ತು ಸ್ಯಾಟರ್ಡೆ, ಇವತ್ತೇ ವಾಪಸ್ ಬರಬೇಕು ಅಂತ ಮನೇಲಿ ಇವಾಗ ಒಂದು ಜಗಳ ಬೇರೆ ಮಾಡಬೇಕು. ನಂಗೆ ಅಲ್ಲಿ ಸ್ಟೇ ಆಗೋದೆಲ್ಲ ಇಷ್ಟ ಇಲ್ಲ ಅಂತ ಅಲ್ಲ, ಅದು ಹೌದು. ಬಟ್ ಐ ಹ್ಯಾವ್ ವರ್ಕ್ ಟುಮಾರೋ, ಟ್ಯೂಷನ್ ಇದೆ, ಮತ್ತು ಡ್ಯಾನ್ಸ್ ಕ್ಲಾಸ್ ಇದೆ, ಮ್ಯೂಸಿಕ್ ಕ್ಲಾಸ್ ಇದೆ. ನಂಗೆ ಸಂಡೇ ಅಷ್ಟು ಬ್ಯುಸಿ ಯಾವತ್ತೂ ಇರೋಲ್ಲ. ಎಲ್ಲರೂ ಸಂಡೇ ರೆಸ್ಟ್ ಮಾಡಿದ್ರೆ ನಂಗೆ ಸಂಡೇನೇ ಫುಲ್ ಟೈಟ್ ಇರುತ್ತೆ ಶೆಡ್ಯೂಲ್. ಸೊ ಯಾ, ಲೆಟ್ಸ್ ಗೋ. ಸೊ ಇದು ನಮ್ಮ ಹೊಸ ಕಾರ್. ನಮ್ಮ ಚಿಕ್ಕಪ್ಪ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ, ಸ್ನಾನ ಮಾಡ್ಕೊಂಡು ಕ್ಲೀನ್ ಮಾಡ್ತಾವ್ರೆ. ಈ ಕಡೆ ನಮ್ಮ ಪೂಜೆ ಮಾಡ್ತಿದ್ದಾರೆ. ನೆಕ್ಸ್ಟ್ ನಾನು ಹೋಗಬೇಕು. ಸೊ ಐ ಆಮ್ ವೆಯ್ಟಿಂಗ್ ನಾಷ್ಟ ಮಾಡೋದಕ್ಕೆ. ಇಟ್ಸ್ ಆಲ್ರೆಡಿ 9 AM ಕಣ್ರು. ಇವತ್ತೇನೋ ನಮ್ಮಮ್ಮ ದೊಡ್ಡ ಮನ್ಸು ಮಾಡಿ ಏನೇನು ಮಾಡಿದ್ದಾರೆ ನೋಡಿ. ಇದನ್ನ ನೋಡಿ ನನ್ನ ತಲೆ ತಿರುಗ್ತಾ ಇದೆ. ಕೇಸರಿ ಭಾತ್ ಎಲ್ಲ ಮಾಡೋರೆ ಬಿಟ್. ಆ್ಯಂಡ್ ಇದು ಮೊಸರನ್ನ. ಇದೇನಿದು ಏನೇನೋ ಕುಡಿಸ್ತೀಯ ನಮಗೆ. ತಿರ್ಗಾ ಆಮ್ಲ ಜ್ಯೂಸಾ? ಗ್ರೇಪ್ಸ್ ಅಂದರೆ ಸಿಡಿತಿದೆ. ಸೊ
ದಿಸ್ ಇಸ್ ದ ಬ್ರೇಕ್ಫಾಸ್ಟ್. ಅದು ಹೆಸರು ಬೇಳೆ ತಿರ್ಗಾ ಮಾಡಿದ್ದ. ಮೇ ಬಿ ನಮ್ಮಮ್ಮ ಬರ್ಡೇ ಇತ್ತು ಗೈಸ್ ನೆನ್ನೆ, ಅದಕ್ಕೆ ಅವರೇ ಮಾಡ್ಕೊಂಬಿಟ್ಟವ್ರೆ, ನಾವು ಯಾರೂ ಮಾಡ್ಕೊಟ್ಟಿಲ್ಲ ಅಂತ ಪಾಪ. ನಾನು ಪೂಜೆ ಮಾಡ್ಕೊಂಬರ್ತೀನಿ ರೀ. ಒಬ್ಳೆ ಅಬ್ಬೆ ಪಾರಿ ಥರ ವ್ಲಾಗ್ ಮಾಡ್ಬೇಕು, ನಂಗೆ ಅದೇ ಬೇಜಾರಾಗೋದು, ಯಾರು ಮಾತೇ ಆಡಲ್ಲ. ಕರಿಯದೇ ಇಲ್ವಲ್ಲಮ್ಮ ನೀನು. ನಾನು ಕರಿಬೇಕಾ? ಆಯ್ತು, ಇನ್ನ ಈಗ ಒಂದ್ ಚಾಲೆಂಜ್ ತಗೊಂತೀಯಾ? ಏನು? ಏನಿಲ್ಲ, ಅವತ್ತು ಒಂದು 75 days ತಗೊಂಡ್ಲಿಲ್ಲ. ಇವಾಗ ಅವತ್ತು ಒಂದು 21 days ಅಂತ ಮಾಡಿದ್ದೆ, ಇವಾಗ 75 days ತಗೊಂಡು. ಯಾಕಂದ್ರೆ ನಾನು ಏನ್ ಮಾಡ್ತೀನಿ, ಅಷ್ಟು 75 days ವ್ಲಾಗ್ ಮಾಡಿದ್ರೆ ನಾನು ಮೆಂಟ್ಲಾಗ್ಬಿಡ್ತೀನಿ. ಸಾನಿಧ್ಯ ಇರ್ತಾರಲ್ಲ, ತಲೆದಿನಾಗೆಲ್ಲ ಒಂದ್ ಸ್ವಲ್ಪ ಮೆಟ್ಟಾಗ್ತೀನಿ. ಅವಳು ಬೇರೆ ಸ್ಕೂಲ್ಗೆ ಹೋಗಿದ್ದಾಳೆ. ಸೊ ನನ್ನ ತಂಗಿ ಸ್ಕೂಲ್ಗೆ ಹೋಗಿದ್ದಾಳೆ, ಎಕ್ಸಾಮ್ ನಡೀತಿದೆ, ಆದರೂ ಸ್ಕೂಲ್ ಕರ್ಕೊಂಡು ಹೋಗಿದ್ದಾರೆ. ಅದು ಏನು ಮಾಡ್ತಿದ್ದಾರೆ ಅವ್ರ ಸ್ಕೂಲ್ಗೆ ಗೊತ್ತಿಲ್ಲ. ಮೇ ಬಿ ರಿವಿಷನ್ ಮಾಡಿಸಿ ಅವ್ಳಿಗೆ ಓದಿರೋದು ಮತ್ತೆ ಹೋಗ್ಬಿಡ್ಬೇಕು. ಅವಳೇನು ಓದಿಲ್ಲ, ಅದು ಬೇರೆ ವಿಷಯ ಬಿಡಿ. ಸೊ ಇಷ್ಟೇ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಇದ್ರ ಜೊತೆ ಒಂದು ಗ್ಲಾಸ್ ಗ್ರೇಪ್ಸ್ ಜ್ಯೂಸ್ ಕುಡಿದ್ರೆ ಮುಗ್ದೋಯ್ತು. ಸೊ ನಾಷ್ಟ ಮಾಡ್ಕೊಂಡು ಬಂದೆ. ಆ್ಯಂಡ್ ಆ್ಯಕ್ಚುಲಿ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಬಟ್ ಅಲ್ಲಿ ಹೋಗಿ ಆಮೇಲೆ ಅಲ್ಲೇನು ಮಾಡಿರ್ತಾರೋ ಅಲ್ಲಿ ಆಬ್ವಿಯಸ್ಲಿ ಚಿತ್ರಾನ್ನ ಮಾಡಿರ್ತಾರೆ. ಇಲ್ಲೇನೋ ನಾವು ಕೇಸರಿ ಭಾತ್ ಎಲ್ಲ ಮಾಡಿದ್ರಲ್ಲ, ಸೊ ಮಾಡಿದೆ. ಬಿಕಾಸ್ ನಾನು ಯೂಶ್ವಲಿ ಜಾಸ್ತಿ ತಿನ್ನಲ್ಲ ವೆನ್ ಐ ಆಮ್ ಟ್ರಾವೆಲಿಂಗ್, ಬಿಕಾಸ್ ಐ ಹ್ಯಾವ್ ಮೋಷನ್ ಸಿಕ್ನೆಸ್. ಒಂದು ಮುಂಚೆಯಿಂದ ಟ್ರಾವೆಲ್ ಮಾಡಿದ್ರೆ ಮೇ ಬಿ ಅದು ಅಭ್ಯಾಸ ಆಗಿ ಅಡ್ಜಸ್ಟ್ ಆಗ್ತಿತ್ತೇನೋ. ಮುಂಚೆಯಿಂದ ನಾನು ಟ್ರಾವೆಲ್ ಮಾಡಿಲ್ಲ. ಇಟ್ಸ್ ಲೈಕ್ ನಾನು ಮನೇಲಿ ಇದ್ದು ಜಾಸ್ತಿ ಅದೇ ಥರ ಬೆಳೆದಿದ್ದಾಯಿತು. ಸೊ ಇವಾಗ ಆಲ್ ಆಫ್ ಅ ಸಡನ್ ಕಾರ್ ಇವಾಗ ತೊಗೊಂಡಿದ್ದಾರೆ, ಮೇ ಬಿ ಇನ್ಮೇಲಾದರೂ ಅಭ್ಯಾಸ ಆಗ್ಬೋದು. ಸೊ ಇವಾಗ ಐ ಹ್ಯಾವ್ ಅ ಫ್ಲಿಪ್ಕಾರ್ಟ್ ಪ್ರಮೋಷನ್ ಇದೆ, ಅದು ನನಗೆ ಒಂದು 20 minutes ನಾನು ಟೈಮ್ ಸಿಕ್ಕಿದ್ರೆ ನಾನು ಮಾಡ್ಕೊಂಬಿಡ್ತೀನಿ. ಅದು ಇವಾಗ ಐ ಥಿಂಕ್ ಐ ಕ್ಯಾನ್ ಶೂಟ್, ಬಿಕಾಸ್ ಅಲ್ಲಿ ನಮ್ಮ ಚಿಕ್ಕಪ್ಪ ಇನ್ನೂ ಕಾರ್ ಕ್ಲೀನ್ ಮಾಡ್ತಿದ್ದಾರೆ. ಸೊ ಅದೊಂದು ಶೂಟ್ ನಾನು ಬೇಗ ಮುಗಿಸ್ಕೊಂಡು ನಿಮಗೆ ಸಿಗುವ. ಇವತ್ತು ನನ್ನ ತಂಗಿನೂ ಇಲ್ಲ, ನಮ್ಮಮ್ಮ ಅಷ್ಟೇನು ಮಾತಾಡಲ್ಲ. ಇವತ್ತು ಫುಲ್ ನಾನು ಒಬ್ಬಳೇ ಬ್ಲಾಗ್ ಮಾಡಬೇಕು, ಅದೇ ಬೇಜಾರು. ಆ್ಯಂಡ್ 8 ಗಂಟೆ ಅಂದಿದ್ರು, 9:15 ಆದರೂ ನಾವು ಮನೇಲೇ ಇದ್ದೀವಿ. ವಿ ಆರ್ ಅಬೌಟ್ ಟು ಲೀವ್. ಇನ್ನು ಆ್ಯಕ್ಚುಲಿ ಕಾರ್ ಬಂದಿಲ್ಲ, ಅದಕ್ಕೆ ಕಾಯ್ತಾ ಇದ್ದೀವಿ. ಆ್ಯಂಡ್ ಎಲ್ಲರ ಮನೇಲೂ ಅಪ್ಪಂದಿರು ಹಿಂಗೇನಾ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಅವ್ರು ಏನೂ ಕೆಲಸ ಮಾಡಲ್ಲ ಅಂದ್ರೂ ಊರಿಗೂ ಮುಂಚೆ ರೆಡಿ ಆಗಿಬಿಟ್ಟು ಈ ಥರ ಒಳ್ಳಿ ಅಂತ ಮಾತಾಡ್ಕೊಂಡು ಇವಾಗ ನಮ್ಮಪ್ಪ ಅವ್ರು ಯಾರ ಜೊತೆನೂ ಮಾತಾಡ್ಕೊಂಡು ಕುಂತಿದ್ದಾರೆ. ಆ್ಯಂಡ್ ನಂದೊಂದು ಚಿಕ್ಕ ಬ್ಯಾಗ್, ಅವರೆಲ್ಲ ಏನೇನೋ ಲಗೇಜ್ ಎಲ್ಲ ತೊಗೊಂಡಿದ್ದಾರೆ. ನಾನು ಇವತ್ತೇ ಬರ್ತಿದ್ದೀನಿ. ಸೊ ಅಲ್ಲಿ ನಂದೇನೂ ಅಷ್ಟು ಇದಿಲ್ಲ, ಒಂದು ಪವರ್ ಬ್ಯಾಂಕ್, ಮೈಕ್, ಚಾರ್ಜರ್, ಇನ್ನೊಂದು ಫೋನು, ನನ್ನ ಸ್ಪೆಕ್ಸ್ ಅಷ್ಟೇ. ವಾಟ್ಸ್ ಇನ್ ಮೈ ಬ್ಯಾಗ್ ಮಾಡೋಷ್ಟೆಲ್ಲ ನನ್ನ ಹತ್ರ ಏನೂ ಇಲ್ಲ. ಮೈ ಥಿಂಗ್ಸ್ ಆರ್ ಟು ಸಿಂಪಲ್. ನಾವಪ್ಪಂಗೆ ಭಯ ಗೈಸ್, ನಮ್ಮ ಚಿಕ್ಕಪ್ಪ ಫಸ್ಟ್ ಟೈಮ್ ಓಡಿಸ್ತಿದ್ದಾರೆ. ಅಪ್ಪ ನಿಂಗೆ ಭಯ ತಾನೆ, ನಿಜ ಹೇಳು. ಓ ನೀನು ಬಡವ, ನಿಂಗೆ ಮಡ್ದಂಗಿರೋ ಅಂತ ಏನಿಲ್ಲ ಬಿಡು. ಇವಾಗ ತಾನೇ ಕಿರ್ಚಾಡ್ಬಿಟ್ಟು ಕಾರ್ ಬಂದಿಲ್ಲ. ನಮ್ಮ ಚಿಕ್ಕಪ್ಪ ಎಲ್ಲೋದ್ರೂ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಅವರು ದೇವಸ್ಥಾನಕ್ಕೆ ಅದೇನೋ ನಿಂಬೆಹಣ್ಣು ಕೊಟ್ಟಿದ್ರಂತೆ, ಇವತ್ತು ಪೂಜೆ ಮಾಡಿಸಿದ್ದಾರೆ. ಕಾರೆಲ್ಲ ನೀಟಾಗಿ ಕ್ಲೀನ್ ಮಾಡಿ. ನಮ್ಮಪ್ಪ ಕಾಯ್ತಿದ್ದಾರೆ, ನಾನು ಕಾಯ್ತಿದ್ದೀನಿ. ನಮ್ಮ ಅಜ್ಜಿ ಎಲೆ ಅಡಿಕೆ ಕುಟ್ಕೊಂಡು, ಅಜ್ಜಿ ವೀರಭದ್ರೇಶ್ವರ ಸ್ವಾಮಿ ಆ್ಯಂಡ್ ರೇವಣಸಿದ್ದೇಶ್ವರ ಸ್ವಾಮಿ. ಯಪ್ಪ, ಈ ಕಾರ್ ಸ್ಮೆಲ್ ಅಂದ್ರೇ ನಂಗೆ ಆಗಲ್ಲ. ಆ್ಯಂಡ್ ಈ ಕಡೆ ಇದು ನಮ್ಮ ಊರಲ್ಲಿರೋ ದೇವರು ತೊರೆಪಟ್ಲದಮ್ಮ. ಆ್ಯಂಡ್ ಆಬ್ವಿಯಸ್ಲಿ ಲಿಂಗಾಯತ್ಸ್ ಹಿಂಗು. ನೆಕ್ಸ್ಟ್ ಟೈಮ್ ನಾನೇ ಓಡಿಸ್ತೀನಿ ಗಾಯ್ಸ್, ಆ ಥರ ಕಲ್ತ್ಕೊಳ್ತೀನಿ. ನೆಕ್ಸ್ಟ್ ಊರಿಗೆ ಹೋದಾಗ ನಾನೇ ಓಡಿಸ್ಬೇಕು, ಹಂಗಿರ್ಬೇಕು. ಸೊ ಇವಾಗ ನಾವು ಕೂತ್ಕೊಳ್ಳೋಣ. ನಾವಪ್ಪ ಫೋಟೋ ತೆಗಿತವ್ರೆ ಅಲ್ಲಿಂದ ಅಷ್ಟೇ. ಇಲ್ಲಿಂದ ಅಲ್ಲಿ ಕೂತ್ಕೋತಾರೆ, ಅಲ್ಲಿಂದ ಇಲ್ಲಿ ಕೂತ್ಕೋತಾರೆ. ಪಾಪ ನಮ್ಮಪ್ಪ ಬೆಳಗಿಂದ ಕಾಯ್ತಿದ್ದಾರೆ. ಆಲ್ರೆಡಿ 10 ಆಗಿದೆ. ತಂದ ನಿಂಬೆಹಣ್ಣು? ಇವಾಗ ತಾನೇ ಮಾಡೋದು. ವಾಟ್ ಇಸ್ ದಿಸ್? ನಮ್ಮ ಚಿಕ್ಕಪ್ಪ ಅದು ಹಠ ಅಂದರೆ ಹಠ ಗೈಸ್. ನಮ್ಮ ಮನೇಲಿ ನಮ್ಮಮ್ಮ ಈಗಲೇ ಕಾರ್ ಬೇಡ ಅಂತ ಅಂದಮೇಲೆ ವೆಯ್ಟ್. ನಮ್ಮ ಮನೇಲಿ ಈಗಲೇ ಕಾರ್ ಬೇಡ ಅಂತೆಲ್ಲ ಹೇಳ್ತಿದ್ರು. ಬಟ್ ನಮ್ಮ ಚಿಕ್ಕಪ್ಪ ಅವರೇ ಸೇವ್ ಮಾಡಿ, ಅವರೇ ತೊಗೊಂಡು, ಅವರೇ ಇವಾಗ ಕಲ್ತ್ಕೊಂಡು ಅವರೇ ಮಾಡ್ತಿದ್ದಾರೆ. ಇವಾಗ ಅವರೇ ಕರ್ಕೊಂಡು ಹೋಗ್ತಿದ್ದಾರೆ ಊರಿಗೆ. ಆ್ಯಕ್ಚುಲಿ ದಿನ ಕಲ್ತ್ಕೊಂಡ್ರು. 1 ಟೈಮಲ್ಲಿ 1 ತಿಂಗಳು ಫುಲ್ಲೆಲ್ಲ ಹೋಗಿ
ಸ್ವಲ್ಪ ಬೇಗನೆ ಕಲ್ತ್ಕೊಂಡ್ರು, ನಾನು ಕಲ್ತ್ಕೊಂಡೆ. ಆದರೆ ಅದು ತುಂಬ ಕಾಂಪ್ಲಿಕೇಟ್, ನಂಗೆ ನಿಜವಾಗ್ಲೂ ಆಗ್ತಿಲ್ಲ. ಬಟ್ ಅಲ್ಲೊಂದು ಸ್ವಲ್ಪ ನನಗೆ ಈ ಕಾರ್ ಕಲಿಯೋದೆಲ್ಲ ನೋಡ್ಬಿಟ್ಟು ನಂಗೆ ಮೆಂಟ್ಲಾಗ್ಬಿಟ್ಟು ಅವತ್ತಿಂದ ಗಾಡಿ ಓಡಿಸ್ತಿರ್ಲಿಲ್ಲ. ಇವಾಗ ಗಾಡಿನೇ ಈಸಿ ಅಂತ ಅಂದ್ಬಿಟ್ಟು ಗಾಡಿ ಇವಾಗ ಅದೊಂದೇ ರೀಸನಿಂದ ಅದೊಂದು ಮೋಟಿವೇಶನ್ ತೊಗೊಂಡು ನಾನು ಇವಾಗ ಗಾಡಿ ಕಲಿಯೋದು ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ ಕಲಿತಾ ಇದ್ದೀನಿ. ಇವಾಗ ಕಾರ್ ಒಂದು ಬಾಕಿ. ಓಂ ನಮಃ ಶಿವಾಯ. ನಾವು ಹುಷಾರಾಗಿ ಹೋದ್ರು ನಮ್ಮ ಚಿಕ್ಕಪ್ಪ ಕಾರಣ, ಹುಷಾರಾಗಿ ಹೋಗಿಲ್ಲ ಅಂದ್ರೆ ನಮ್ಮ ಚಿಕ್ಕಪ್ಪ ಕಾರಣ. ಔಟ್. ನನ್ನ ಕಾರ್ ಹಿಂಗೆ ಸ್ಟಾರ್ಟ್ ಮಾಡೋದಂತನೂ ಮರ್ತೋಗ್ಬಿಟ್ಟಿದ್ದೀನಿ. ಬೇಗ ಬೇಗ ಬನ್ನಿ. ಓಯ್ಯವ್ವ, ವಾಟ್ ಇಸ್ ದಿಸ್? ಉಪಕಾರ ತೆಗ್ದು ಅಪ್ಪ ಏನು ಹೆದರ್ಕೋಬಾರ್ದಂತೆ, ಬಾ. ನಗ್ತೈತೆ. ನಮ್ಮಪ್ಪನೂ ಕಲ್ತ್ರು ಒಂದು ತಿಂಗಳು ಹೋದ್ರು ಅಷ್ಟೇ. ಆಮೇಲೆ DL ಇಸ್ಕೊಂಡು ಆಮೇಲೆ ಕಾರೇ ಮುಟ್ಟಿಲ್ಲ. ಅಂಗಡಿಗೆ ಬಂದಂಗೆ ಬರ್ತಿದ್ಯಾ ನೋಡು, ಏನೂ ರೆಡಿ ಆಗಿಲ್ಲ ನೀನು. ಹಾ, ನೀನೇ. ನೀನ್ ಮಾತ್ರ ರೆಡಿ ಆಗು, ನನ್ ಮಾತ್ರ ಮಾಡ್ಬಿಡ. ಅಜ್ಜಿ, ನಿನ್ ಗಂಡನೂರ್ಗೆ ಹೋಗ್ತಿರೋದು. ನಗನೇ. ಏನು ಅದು ತೆಗಿಯಕ್ ಆಗಲ್ಲ ಕಣಜ್ಜಿ, ಅದು ಸೀಟ್ ಬೆಲ್ಟು. ಕುತ್ಕೋ, ಈ ಕಡೆ ಬಾ ನೀನು. ಅಷ್ಟೇ. ಅದಕ್ಕ ನೀನ್ ಇವಾಗ ಮುಂದೆ ಕರ್ತಿದ್ದು, ಗೊತ್ತಾಯ್ತು ಬಿಡು. ಸಂಧ್ಯಾ, ನೀನ್ ಮುಂದಕ್ಕೆ ಹೋಗು, ಹಿಂಗ್ ಹೇಳ್ಕೊಡು ಡ್ರೈವಿಂಗ್. ಸರಿ, ನಾನು ಹೋಗ್ತೀನಿ ಬಿಡು. ಅಪ್ಪ ಹಿಂದೆ ಬರ್ತೀಯಾ? ವಾಟ್ ಇಸ್ ದಿಸ್? ಕಲಾವತಿ, ಕಲಾವತಿ, ಕಲಾವತಿ. ನಾವು ಓದ್ಕೊಂಡ್ಬಿಟ್ಟವ್ರೆ, ಫೋನ್ ಬಿಟ್ಟೋಗಿರೋದಕ್ಕೆ. ಸೊ ಇವಾಗ 2ನೇ ಮೈಲಿ ದಾಟಿ ಏನಿಲ್ಲ, 10 ವರ್ಷದ ಹಿಂದೆ ಹೋಗಿದ್ದೀನಿ ಅಷ್ಟೇ. 10 ವರ್ಷದ ಹಿಂದೆಗಡೆ ಯಾವ ಮೊಬೈಲು ಯಾವ ಫೋನು ಇರಲಿಲ್ಲ. ಆ ಥರ ಹೋಗಿದ್ದೀನಿ ಅಷ್ಟೇ. ಎಲ್ಲಾದ್ರೂ ಪಾಸಿಟಿವ್ ಆಗ್ತದೆ. ಯಾರಿಗೆ ಫೋನ್ ಮಾಡಬೇಕು? ಅದೇ, ನೀನು ಯಾರಿಗೆ ಫೋನ್ ಮಾಡ್ಬೇಕು ತಗೋ. ನೋಡು, ಅಜ್ಜಿನೇ ಹೇಳ್ತಾ ಇದ್ದೆ. ನಿನ್ನೆ ಮಿಣ ಸೀರೆ ಉಟ್ಕೊಂಡ್ಬಿಟ್ಟು, ಇವತ್ತು ನೋಡಿ ಸಮ್ಮರ್ಗಂತ ತೆಳು ಸೀರೆ ಉಟ್ಕೊಂಡವ್ರೆ ಹಬ್ಬಕ್ಕೆ. ಚೆನ್ನಾಗೇ ಇದೆಯಾ ಬಿಡಜ್ಜಿ, ಹೋಗ್ಲಿ. ನೀನ್ ಗಂಡ ನೋಡಕ್ ಹೋಗ್ತಿದ್ಯಾ ಎಷ್ಟೊತ್ತಿಗೆ? ಸ್ವಲ್ಪ ಮಿಣ ಸೀರೆ ಉಟ್ಕೋಬೇಕು. Successfully reached, guys. ಸೊ ಇದೇ ಮನೇಲಿ ನಮ್ಮ ಅಜ್ಜಿ, ನಮ್ಮ ಅಪ್ಪ, ಅಮ್ಮ ಎಲ್ಲ ಬೆಳೆದಿದ್ದು. ಅಮ್ಮ ಯಾಕೆ ಬಂದ್ರು? ಅಪ್ಪ, ಚಿಕ್ಕಪ್ಪ. ಕರೆಕ್ಟ್. ದಿಸ್ ಇಸ್ ಹೊಸ ಮನೆ. ಯಾರು? ವಸಂತ. ವಸಂತ, ವಸಂತ. ಹಲೋ, ಹೇಳಿ ವಸಂತ ಅವರೇ. ನಾವು ನಿಮ್ಮ ಅಭಿಮಾನಿ ಕಣಣ್ಣೋ. ಹಾಯ್ ಮೋಕ್ಷಿತ್. ಏನಾದ್ರೂ ಒಂದ್ ಮಾತು ಕರ್ದ ನನ್ನ. ನಾನು ಇವತ್ತು ಹೋಗ್ಬಿಟ್ಟು ಇವತ್ತೇ ಬರ್ತೀನಿ. ಇವಾಗ ಜಸ್ಟ್ ಬಂದ್ವಿ ಊರಿಗೆ. ಇವಾಗ ಜಸ್ಟ್ ಬಂದ್ವಿ. ನಮಸ್ಕಾರ. ನಮಸ್ಕಾರ ಭೋಜರಾಜ್. ನಮ್ಗೂ ಮುಂಚೆ ಬಂದ್ಬಿಟ್ಟಿದ್ದೀರಾ ಬಾಕ್ಲೆಲ್ಲ ಹಾಕೊಂಡು. ತನಿಷ್ಕಾ ಓಡಿದ್ಲು. ಹಾಯ್ ಫ್ರೆಂಡ್ಸ್. ಏನೋ ಸೀರೆ ಉಟ್ಕೊಂಡು ಮಿಣ ಆಗ್ಬಿಟ್ಟಿದ್ದೀರಾ ಅಲ್ಲೇ. ನಮ್ಮ ತಾತ ಟಿವಿ ಹುಚ್ಚು. ತನಿಷ್ಕಾ ಇವಳು ನನ್ನ ಜೊತೆ ಬರಲ್ಲ ಇವತ್ತು. ಹಾ, ಸೊ ನಮ್ಮ ರವಿಕುಮಾರ್ ಅವರು ಸಕ್ಸಸ್ಫುಲ್ ಆಗಿ ಕರ್ಕೊಂಡ್ ಬಂದಿದ್ದಾರೆ. ಐ ಆಮ್ ಸೋ ಪ್ರೌಡ್ ಆಫ್ ಯು. ನಮ್ಮ ಚಿಕ್ಕಮ್ಮ ಪೂಜೆ ಮಾಡಿದ್ದಾರೆ. ಏನ್ ಚಿಕ್ಕಮ್ಮ ಸಮಾಚಾರ?
ನೋಡಿ ನಮ್ ನಾಷ್ಟ ಮಾಡೋದು ವಿಡಿಯೋ ಮಾಡಿ. ಈ ಚಿಕ್ಕ ಮಕ್ಳೆಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತವ್ರೆ ಗೈಸ್. ಅಲ್ಲಿ ಇನ್ಸ್ಟಾಗ್ರಾಮ್ ಯೂಸರ್ಸ್ ಎಲ್ಲ ಜಾಸ್ತಿ ಆಗಿರೋದು ಈ ಚಿಕ್ಕ ಚಿಕ್ಕ ಮಕ್ಳಿಂದ. ತಾತ ಆರಾಮ, ಸರಿ ಹೋಯ್ತಾ ಕಾಲು? ಹಾ, ಊರಿಗೆ ಬಂದ್ರೆ ಸರಿ ಹೋಗ್ಬಿಡುತ್ತಲ್ಲ. ತನಿಷ್ಕಾ ಇವಳು ನನ್ನ ಹೆಸರು ಇಟ್ಕೊಂಡವಳೆ ಗೈಸ್. ಏನ್ ನಿನ್ನ ಹೆಸರು? ತನು. ನಾನು ತನು, ನೀನಲ್ಲ. ನಾನ್ ತಾನೆ ತನು. ನನ್ನ ಹೆಸರು ಯಾಕೆ ಇಟ್ಕೊಂಡೆ ನೀನು? ಬೇರೆ ಹೆಸರು ಇಟ್ಕೊಂಬೇಕು ತಾನೆ. ಹಾಯ್ ಫ್ರೆಂಡ್ಸಾ ಇವಾಗನಾ? ಫ್ರೆಂಡ್ಸ್, ನಿಂಗೆ ಪೆನ್ಸಿಲ್ ಬಾಕ್ಸ್ ಎಲ್ಲ ತಂದಿದ್ದೀನಿ, ಕೇಕ್ ತಂದಿದ್ದೀನಿ, ತಿಂದ? ಏನಾನ ಮಾತಾಡ್ತಾಳ ನೋಡೋಳು ಸುಬ್ಬಿ. ಹಾಯ್ ಮಾಡು ನನ್ನ ಫ್ರೆಂಡ್ಸ್ಗೆ. ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತವ್ರು ಹಾಯ್. ಓಹ್, ಇದು ಮಾತ್ರ ಮಾಡ್ತಾಳೆ ಸುಬ್ಬಿ. ಅಜ್ಜಿ, ನಿಮ್ಮ ಯಜಮಾನ್ರು ನಿನ್ನ ಕೇಳ್ತಿದ್ರು ನೀನು ಬಂದಿಲ್ವಲ್ಲ ಅಂತ. ನಿಜವಾಗ್ಲು ಸೊ ಈ ಕಡೆ ನಾವು ಚಿಕ್ಕಪ್ಪ ಅಡುಗೆ ಮಾಡ್ತವ್ರೆ ಗಾಯ್ಸ್. ಏನ್ ಸ್ಪೆಷಲ್ಲು? ಹಣ್ಸಿನ್ಕಾಯಿ ಸಾರು. ಸ್ವಲ್ಪ ಕಲರ್ ಹಾಕಿ, ರೆಡ್ ಕಲರ್. ನಾಟಿ ಸಾರಾ? ನಾಟಿ ಸ್ಟೈಲ್. ಹಾ, ಕಾಣ್ತಾ ಇದೆ. ಸೊ ನಮ್ಮ ಮನೇಲಿ ಜಾಸ್ತಿ ಜನ ಆದಾಗ, ಊರಿಗೆ ಈ ಥರ ಬಂದಾಗ ಇಲ್ಲೇ ನಮ್ಮ ಅತ್ತೆ ಎಲ್ಲ ಅಡುಗೆ ಮಾಡೋದು. ಓ, ನಮ್ಮ ಅತ್ತೆನೇ ಬಂದಿರೋ ಗೈಸ್. ಭಯ ಆಯ್ತಾ ಬರ್ಬೇಕಾದ್ರೆ? ನೀರಿಗೆ ಹಿಡಿದ ಮೇಲೆ ಭಯ ಅನ್ನೋದೇ ಇಲ್ಲ. ಸ್ವಲ್ಪ ಸ್ಟಾರ್ಟಿಂಗ್ ನರ್ವಸ್ ಇತ್ತು, ಆಮೇಲೆ ನಮಗೆ ನಂಬಿಕೆ ಇತ್ತಲ್ಲ, ಏನು ಭಯ ಆಗಲಿಲ್ಲ. ವಾವ್, ನೈಸ್. ನೆಕ್ಸ್ಟ್ ನಾನೇ ಕಲಿಯೋದು ಗೈಸ್, ಆದರೆ ಇವ್ರು ಮನ್ಸು ಮಾಡ್ತಿಲ್ಲ. ನಾನು ಮಾಡಿದ್ದೀನಿ. ಹಾಯ್ ಏನು ಮಾತಾಡಿದ್ರೆ ರೆಕಾರ್ಡ್ ಆಗುತ್ತೆ, ಮಾತಾಡಬೇಕು. ಹಾಯ್ ಹಾಯ್ ಫ್ರೆಂಡ್ಸ್. ಹಾಯ್ ಆಡಕ್ಕೆ. ನಾಳೆ ನಮ್ಮ ಮನೆಗೆ ಬಾ ಪ್ಲೀಸ್. ಹಲೋ ಹಲೋ. ಹಲೋ, ಹಾ, ನೀವ್ಯಾರು? ನಾನು ತನಿಷ್ಕಾ. ಹಾ, ನಾಳೆ ನಮ್ಮ ಮನೆಗೆ ಬರ್ತೀರಾ? ಬರಲ್ಲ, ಯಾಕೆ? ಸುಮ್ಮನೆ. ಏನಿದೆ ನಾಳೆ ನಿಮ್ಗೆ? ಅಂಗನವಾಡಿ ಐತೆ. ಮಾಡಿ ಹ್ಮ್, 2 ದಿನ ರಜಾ ಹಾಕು, ಪರವಾಗಿಲ್ಲ. ಇಲ್ಲ ಐತೆ. ತನು ಅಕ್ಕ ಇಶಾಕ ಅಲ್ಲ, ಇಶಾಕ ಬಂದಿಲ್ಲ, ತನು ಅಕ್ಕ ಅಷ್ಟೇ. ತನು ಅಕ್ಕ ಎಲ್ಲ ಐತೆ. ಏಯ್, ನಾನೇ ತನು ಅಕ್ಕ. ಮತ್ತೆ ಅದು ಚಂದಕ್ಕ. ಚಂದಕ್ಕ. ಅವಳು ಚಂದಕ್ಕ. ಏನು ನಮ್ಮ ಹುಡುಗಿ ಕನ್ಫ್ಯೂಷನ್ ಮಾಡ್ತಿದ್ದೀರಾ? ನಾನ್ ತನು ಅಕ್ಕ, ಅವಳು ಚಂದಕ್ಕ. ಇಶಾಕ ಎಲ್ಲಿ? ಇಶಾಕ ಮನೆ. ಅವಳು ಸ್ಕೂಲ್ಗೆ ಹೋಗೋಳೆ. ಸ್ಕೂಲ್ಗೆ. ನಾನು ಯಾರು ಹೇಳು? ತನು ಅಕ್ಕ. ನೀನ್ ಯಾರು? ತನಿಷ್ಕಾ. ನೀನ್ ಯಾಕೆ ನನ್ನ ಹೆಸರು ಇಟ್ಕೊಂಡಿದ್ಯಾ? ಚುಮ್ಮನೆ. ಅಣ್ಣ ಗೊತ್ತಾ ಯಾರಂತ? ಅಣ್ಣನ ಹೆಸರು ಹೇಳು. ಮುಗಿಸಿದಾರ. ಅಯ್ಯೋ, ಏನ್ ತನಿಷು ಎಲ್ಲ ತಿಳ್ಕೊಂಬಿಟ್ಟಿದ್ಯಾ? ಈಗ ತೋರಿಸ್ಬೇಕಾ? ಇರೋ ವಿಡಿಯೋ ತೋರಿಸ್ತೀನಿ. ಸೊ ನಮ್ಮಮ್ಮ ಇವಾಗ ಪೂಜೆಗೆ ರೆಡಿ ಮಾಡ್ಕೊಟ್ಟಿದ್ದಾರೆ. ಮಡ್ಲಕ್ಕಿ, 2 ಸೀರೆ, 2 ದೇವ್ರಿಗೋಸ್ಕರ. ಈ ಹುಡುಗಿ ಫೋನು. ವಾಟ್ ಇಸ್ ದಿಸ್? BNR ಸ್ಕೂಲ್ ಅವರೇ, ಸ್ವಲ್ಪ ನೋಡಿ. ನಮ್ಮ ಹುಡುಗಿ ನೋಡ್ರಪ್ಪ, ತನಿಷ್ಕಾ ಈ ಕಡೆ ತಿರ್ಗು. ವಾವ್, ಯಾವ ದೇವಸ್ಥಾನಕ್ಕೆ ಹೋಗ್ತಿರೋದು? ಯಾವ ದೇವಸ್ಥಾನಕ್ಕೆ ಹೋಗ್ತಿರೋದು? ಕಾಣಿಸ್ತಿದ್ದೀನಾ? ಅಣ್ಣ ಕಾಣಿಸ್ತವನಾ? ನೀನು ಬಾ. ಯಾವ ದೇವಸ್ಥಾನಕ್ಕೆ ಹೋಗ್ತಿರೋದು ಹೇಳು? ಚಿಂಗಮ್ ತಿಂತವಳು, ಕಚ್ಚಿ. ಯಾವ ದೇವಸ್ಥಾನ? ಬೇಡುಮ. ದೇವ್ರ ಹೆಸರು ಮರ್ತೋಗ್ಬಿಟ್ಟು. ಹೋಗೋಣ ದೇವಸ್ಥಾನಕ್ಕೆ? ಬಾಯ್. ನಾನು ಬರಲ್ಲ. ಯಾಕೆ ಬರಲ್ಲ? ನಮ್ಮ ಜೊತೆ ಬರಲ್ವಾ? ನನ್ನ ವಿಡಿಯೋದಲ್ಲಿ ಬರಲ್ವಾ? ಬಾ ಪ್ಲೀಸ್. ಅಲ್ಲಿ ನಿಮ್ಮ ಅಂಗನವಾಡಿ ಅವರೆಲ್ಲ ಬಂದಿರ್ತಾರೆ, ನಿನ್ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ. ಮೋಕ್ಷಿ ಆಯ್ತಾ ಎಕ್ಸಾಮು? ಚೆನ್ನಾಗಿ ಬರ್ದಾ? ಫುಲ್ ಔಟ್ ಆಫ್ ರ್ಯಾಂಕಾ? ಯಾವ ಸಬ್ಜೆಕ್ಟ್ ಇಷ್ಟ ಇಲ್ಲ ನಿಮಗೆ? ಕನ್ನಡ ಇಷ್ಟ ಇಲ್ವೇನು? ಕನ್ನಡದವ್ರು ಕಣೋ ನಾವು. ಮಾರ್ಕ್ಸ್ ಹೋಯ್ತು.
ಮ್ಯಾಕ್ಸ್. ನಾನು ನಿನ್ನೆ ಎತ್ತಿಟ್ಬಿಡ್ತೀನಿ ಇವಾಗ. ಈ ಒಂದು ನಮ್ಮ ಮನೆಯಿಂದ 100 ಮೀಟರ್ ಅಷ್ಟೇ ಗೈಸ್, ಹೇಳ್ಕೊಂಡು ಹೋಗೋಣ. ಕಾರಲ್ಲಿ ಹೋಗ್ತಿದೀವಾ? ಚಿಕ್ಕ ಮಕ್ಳೆಲ್ಲ ಕ್ರಾಕ್ಸ್ ಹಾಕ್ತವ್ರೆ, ನನ್ನ ಹತ್ರನೇ ಒಂದು ಕ್ರಾಕ್ಸ್ ಇಲ್ಲ ಗೈಸ್. ನೀವು ನಾಷ್ಟ ಮಾಡೋದು ವಿಡಿಯೋ ಮಾಡ್ಬೇಕಾ ನಾನು? ಏನ್ ನಾಷ್ಟ? ಅದಕ್ಕೆ ಏನ್ ಸ್ಪೆಷಲ್? ಮೈದಾ ರೊಟ್ಟಿ. ಇಲ್ಲ ಅವ್ರು ಕಾಯ್ತಾವ. ಈ ಊರ್ ತುಂಬಾ ನಮ್ದೇ ನೆಂಟ್ರು ಗೈಸ್, ಎಲ್ಲ ನಮ್ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ. ನೋಡ, ಅವರು ನಿಮ್ ಚಿಕ್ಕಮ್ಮ, ಅವ್ರು ನಿಮ್ಮ ಅತ್ತೆ. ಅವನಂಗ ಅವ್ರು ಅಷ್ಟೇ ಗೊತ್ತಿರೋದು, ಅವ್ರು ಏನಾಗ್ಬೇಕಂತ ಎಲ್ಲ ಗೊತ್ತಿಲ್ಲಮ್ಮ. ಯಾವ ಬಂದೆ? ಇವ್ರು ಗೊತ್ತಾ? ಅಪೂರ್ವ ಅಕ್ಕ ಗೊತ್ತು ನಂಗೆ. ಅಕ್ಕ ಅಲ್ಲ, ಮದ್ವೆ ಆಗಿದ್ದಾಗ ಅವ್ರ ಅಕ್ಕ ಆಗಿದ್ರು, ಇವಾಗ ಆಂಟಿ ಆಗೋರೆ. ಬರಲ್ವಾ? ಇವ್ರು ಅಲೆ ಬಿಟ್ಟು ಹೋಗ್ತಾವ್ರೆ ಈಗ. ತನಿಷ್ಕ ಇರು ಇರು. ಜಗಣ್ಣನ್ ಮಗಳು. ಸೊ ಹಿಯರ್ ಇಟ್ ಇಸ್. ನಮ್ಮ ಚಾಂದಿ ಅಕ್ಕ ಎಲ್ಲ ಓದಿದಿದೆ ಸ್ಕೂಲಲ್ಲಿ ಗೈಸ್. ಈ ಕಡೆ ಬಂದರೆ ದೇವಸ್ಥಾನ. ಕರ್ನಾಟಕದಲ್ಲಿ ಈ ಥರ ಪಿರಮಿಡ್ ಶೇಪಲ್ಲಿ ಸ್ಕೂಲ್, ಇದೊಂದು ಪಿರಮಿಡ್ ಕಾಣ್ತಿದೆಯಲ್ಲ, ಇದು ಒಂದು ಕ್ಲಾಸ್ ಥರ. ಸೊ ಈ ಥರ ತುಂಬ ಪಿರಮಿಡ್ ಇದೆ. ಇಟ್ಸ್ ಲೈಕ್ ಪಾರ್ಕ್ ಆ್ಯಂಬಿಯನ್ಸ್. ಆ ಥರ ಆ್ಯಂಬಿಯನ್ಸಲ್ಲಿ ಓದಿದ್ರೆ ಮಸ್ತಾಗಿರುತ್ತೆ. ನಮ್ಮ ಚಿಕ್ಕಮ್ಮ ಅದು ದೇವಸ್ಥಾನ ಎಲ್ಲ ಗಿಜ 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 ಅಂತಿದೆ. ರೆಡಿ ಆಗಿ ನೀನ್ ಸುಂದರ ಆದ್ಮೇಲೆ ತೋರಿಸ್ತೀನಿ ಬಿಡು. ಹಾಯ್. ಅಷ್ಟು ಮನೆಗಳಲ್ಲಿ ನಮ್ಮ ಮನೆ ತಟ್ಟೆನೇ ಕಳೆದೋಗಿದೆ. ವಾಟ್ ಇಸ್ ದಿಸ್? ಸೊ ಇವಾಗ ನಮ್ಮಮ್ಮ ತಟ್ಟೆ ನಾವು ದೊಡ್ಡ ತಟ್ಟೆ ತಂದಿದ್ವಿ, ಅದೆಲ್ಲೋ ಕಳೆದೋಗಿದೆ. ಅದಕ್ಕೆ ಊರೊಳಗೆ ಹೋಗಿ ಇವಾಗ ಆಮೇಲೆ ಹುಡುಕ್ತಾರಂತೆ. ನಾವಪ್ಪ ಈ ಹುಡುಗಿ ಬರೀ ವ್ಲಾಗ್ 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 ಮಾಡ್ತವ್ರೆ ಅಂತ ಅನ್ಕೊಂತವ್ರೆ. ಸೊ ನಮ್ಮ ಚಿಕ್ಕಪ್ಪ ಹಾರ ಇಸ್ಕೊಂಡಿದ್ದಾರೆ ಕಾರ್ಗೋಸ್ಕರ. ಕಾರ್ ಮೇಲೆ ಫುಲ್ ಪ್ರೀತಿ ಜಾಸ್ತಿ. ನಾನೇ ಲಾಸ್ಟ್ ಹೋಗ್ತಿದ್ದೀನ ಏನು, ಎಲ್ಲ ನನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇವಾಗ ಹುಡುಕ್ತೀನಿ. ಬಾಯ್. ಎಲ್ಗೆ ಇರ್ಕೊಂಡು ನಂಗಂತ ಗೊತ್ತಿಲ್ಲ, ನುಗ್ಗಿಬಿಟ್ಟಿದ್ದೀನಿ ನಾನು. ನಮ್ಮ ಪುಟಾಣಿ ಊರು. ನಮ್ಮ ಊರಲ್ಲಿರೋದು ಒಂದು 15 ಮನೆ ಅನ್ಕೋತೀನಿ. 15, ಒಂದು 20 ಇರೋ ಬರೋರೆಲ್ಲ ಅಣ್ಣ ತಮ್ಮಂದಿರು, ನನ್ನ ದೊಡ್ಡಪ್ಪ ದೊಡ್ಡಮ್ಮ, ಅತ್ತೆ ಮಾಮ. ಆದರೆ ಯಾರು ಏನಾಗಬೇಕಂತ ಗೊತ್ತಿಲ್ಲ ಅಷ್ಟೇ. ಇಲ್ಲೊಂದು ರೋಡು. ಸೊ ಊರು ಫುಲ್ ಲಾಸ್ಟ್ ಬಂದರೆ ಲಾಸ್ಟ್ ಮನೆ ನಮ್ಮದೇ. ಅಮ್ಮ ಈ ಬಿಸಿಲು. ಸೊ ಇದೇ ನಮ್ಮ ಊರು ಕೊನೆ ಮನೆ, ಆ ಕಡೆಯಿಂದ ಮೊದಲನೇ ಮನೆ. ಇಲ್ಲೆಲ್ಲ ಎಷ್ಟು ನಮ್ಮ ಅಜ್ಜಿ ಚೆನ್ನಾಗಿ ಗಾರ್ಡನಿಂಗ್ ಮಾಡಿದ್ರು ಅಂದರೆ, ಇಷ್ಟು ಫುಲ್ಲು ಗಾರ್ಡನಿಂಗ್ ಇತ್ತು. ಇದೆಲ್ಲ ಏನೂ ಇರಲಿಲ್ಲ. ಅಲ್ಲೊಂದು ದೊಡ್ಡ ತೆಂಗಿನ ಮರ, ಇದೊಂದು ಮನೆ, ಅಲ್ಲೆಲ್ಲ ಫುಲ್ ತೆಂಗಿನ ಮರ, ಫುಲ್ ಗಿಡ ಪ್ಲಾಂಟೇಶನ್. ನಮ್ಮ ಅಜ್ಜಿ ಕೈ ತೋಟ. ನಿಮ್ಮ ಫೋಟೋ ಎಲ್ಲ ಹಾಕಿದ್ರು ಅಲ್ಲಿ ಚಿಕ್ಕಮ್ಮ. ನೀವು ಅಷ್ಟು ಫೇಮಸ್ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ಅಲ್ಲಿ ನಿಮ್ಮ ಫೋಟೋ ಎಲ್ಲ ಹಾಕಿದ್ರು. ಎಲ್ಲೇಳಿ? ಹಾಕಿರಲಿಲ್ಲ ತಾನೆ? ಇಲ್ಲ, ಎಲ್ಲೇಳಿ ಎಲ್ಲೇಳಿ? ಅಲ್ಲಿ ಮನೆ ಕಟ್ಬೇಕಾರ ಒಂದು ಹೆಂಗ್ಸ್ ಫೋಟೋ. ಯಾಕೆ ತಿರ್ಗನಾ? ಓ ಇಲ್ಲ, ಹೇಳ್ಬೇಕು ತಾನೆ ನೀವು. ನಿಮ್ ಫೋಟೋ ಹಿಂಗಿತ್ತು ಅದ್ರಲ್ಲಿ ಕಣ್ಣು. ನಾನು ಮೋಕ್ಷದ ಏನಾರ ರೇಗ್ಬೇಕಾರೆ ಯಾರನ್ನ ಫೋಟೋ ತೆಗ್ಬಿಟ್ರ. ಇವ್ರ ಮನೆನಾ? ಇವ್ರ ಮನೇಲೆ ದೇವ್ರ ಕುಣಿಸಿರೋದಂತೆ. ಯಾರ ಮನೆ ಹೊಸದಾಗಿ ಕಟ್ಟಿಸ್ತಾರೋ ಅವ್ರ ಮನೇಲೇ ದೇವ್ರ ಕುಣಿಸೋದು ಗೈಸ್. ಒನ್ ಟೈಮಲ್ಲಿ ನಮ್ಮ ಮನೇಲಿ ಕುಣಿಸಿದ್ರು. ಹಾಯ್.
ಹಾಯ್. ರೌಂಡ್ 2 ಈ ಹುಡ್ಗಿನ ಬೇರೆ ಹಿಡ್ಕೊಂಡು ಹೋಗ್ತಿದ್ದೀನಿ. ನಮ್ಮ ಮನೆ ಪೂಜೆ ಸಾಮಾನು ಸೀರೆ ಎಲ್ಲ ಕೊಡೋದಕ್ಕೆ. ಈ ಕುಳಿ ಕಾರ್ ಯಾರ್ದು? ಕಾರ್ ಯಾರ್ದು? ನಂದು. ನಂದ ರವಿ ಮಾಮಂದ? ರವಿ ಅಯ್ಯಿಂದ? ರವಿ ಮೇಮಿ. ಗೈಸ್, ನನಗೆ ನಮ್ಮ ಅಪ್ಪಗೆ ಪುಳಿಯೋಗರೆ ತಿನ್ನೋ ಆಸೆ ಆಗ್ಬಿಟ್ಟಿದೆ ತುಂಬಾ. ಸೊ ಹಣ್ಸಿನ್ಕಾಯಿ ಸಾರೆಲ್ಲ ಬಿಟ್ಟು ನಾವು ಪುಳಿಯೋಗರೆ ತಿಂತಾ ಇದ್ದೀವಿ. ಐ ಲವ್ ಪುಳಿಯೋಗರೆ, ಆದರೆ ನಮ್ಮ ಮನೇಲಿ ಮಾಡಲ್ಲ. ಸಕ್ಕತ್ತಾಗಿದೆ. ಸ್ವಲ್ಪ ಉಪ್ಪು ಹಾಕಿ. ಅಪ್ಪ ಗೊಜ್ಜು ಜಾಸ್ತಿ ಹಾಕಿದೆ ನಿಂಗೆ, ಅಷ್ಟೇ, ಉಪ್ಪೇನಿಲ್ಲ. ಯಾರಾದ್ರೂ ನಂಗೊಂದು ಬಾಕ್ಸ್ ಪುಳಿಯೋಗರೆ ಗೊಜ್ಜು ಕೊಟ್ಟು ಕಳಿಸಿ. ನಂಗೆ ಪುಳಿಯೋಗರೆ ಫ್ಯಾನ್ ಸ್ವಲ್ಪ ಇಷ್ಟ ಆಗಿದೆ ಯಾವಾಗಿಲ್ಲ ಅಂದರೆ ನನ್ನ ಫ್ರೆಂಡ್ ಹರ್ಷಿತಾ ಇದ್ದಾಳೆ, ಅವಳು ಮಸ್ತ್ ಪುಳಿಯೋಗರೆ ಮಾಡ್ತಾಳೆ. ಒಬ್ಬ ಹುಚ್ಚಿ ಥರ ಮಾತಾಡ್ತಾವಳೆ. ನಮ್ಮಲ್ಲಿ ಜಾಸ್ತಿ ಪುಳಿಯೋಗರೆ ಮಾಡಲ್ಲ. ನೋಮ ಫೋಟೋಗ್ರಾಫಿ ಸೆಷನ್. ಅಮ್ಮ ಕಸ ಗುಡ್ಸೋದ್ ಬಿಟ್ಟು ಇಲ್ಲ ಅಲ್ಟೆ ಹೊಡ್ಕೊಂಡು ಕುಂತವ್ರು. ಅವ್ರು 1947 ಅಲ್ಲಿ ಊಟ ಮಾಡಕ್ ಸ್ಟಾರ್ಟ್ ಮಾಡಿದ್ದು, ಇನ್ನು 2026 ಆದ್ರೂ ಅವ್ರಿಂದ ಊಟ ಮಾಡ. ತನಿಷ್ಕಾ ಪ್ಲೀಸ್ ನಂಗೂ ಲಾಲಿಪಾಪ್ ಕೊಡು ಪ್ಲೀಸ್. ನಂಗೆ ಕೊಡು. ಯಾಕೆ ಅಳ್ತಿದ್ಯಾ? ಅಣ್ಣ ಹೊಡೆದ್ನಾ? ಅಬ್ಬು ಆಯ್ತಾ? ಬೇಗ ಊಟ ಮಾಡ್ತಾವಳೆ, ಇಲ್ಲ ಅಂದ್ರೆ ಇನ್ನ ಲೇಟ್ ಆಗಿರೋದು. ಊರೆಲ್ಲ ನಾವೆಲ್ಲ ನೀನ್ ದೊಡ್ಡವಳಾದ್ಮೇಲೆ ನೀನ್ ಅಳದ್ನ ನೀನೇ ನೋಡ್ತೀಯ ನೋಡು. ಹೆಂಗೆ ಐಡಿಯಾ? ಅವಳಾದ್ರೆ ಒಂದೇ ತ ಕುತ್ಕೊಂಡ್ ತಿನ್ಲ್ವ ಪಾಪ. ನಿನ್ನಾದ್ರೂ ಊರೆಲ್ಲ ಸುತ್ತಾಡ್ಸ್ಕೊಂಡ್ ತಿನ್ಬೇಕಾಯ್ತು. ನಾವಂದ್ರೆ ತಮಾಷೆನಾ? ಆಮೇಲೆ ನಮ್ಮ ಅಮ್ಮ ಹೊಲ್ತಕ್ ಹೋಗಿರ್ತಾರ, ಅವ್ರ ಆಂಟಿಗೆ ಹೊಡೆದ್ರೆ ಸಮಾಧಾನ ಆಯ್ತಿತ್ತು. ಅವ್ರಮ್ಮ ನಮ್ಮ ಅಮ್ಮನ್ ಗುರಿಯರ್ ಬಿಟ್ಟಿರೋಳು, ಅವ್ರ ಆಂಟಿಗೆ ಹೊಡೆದ್ರೆ ಸಮಾಧಾನ ಆಗುತ್ತೆ. ಒಂದು ನಮ್ಮಮ್ಮ ಹಂಗೆ ಹೊಡೆಗಿರ್ಲಿಲ್ಲ, ರೋಡಲ್ಲಿ ಓಡಿಸ್ಕೊಂಡು ಹೊಡಿಬೇಕಾಯ್ತು, ಅವಾಗ ಇವಳು ಖುಷಿ ಆಗೋದು. ನಾವು ಅವಾಗಲೇ ಹಂಗೆ ಗೈಸ್. ಸೊ ನಮ್ಮನೆ ಈ ರೀತಿ ತೋರಿಸ್ತೀನಿ. ಶ್ರೀಮತಿ ಮಂಗಳಮ್ಮ ಮತ್ತು ಶ್ರೀ ಉಚ್ಚಿರಯ್ಯ. ಯಾವ ವರ್ಷ ಕಟ್ಟಿದ್ದು? ಇಲ್ಲೆಲ್ಲೋ ಬರ್ದಿರ್ತಾರಲ್ಲ. 2015. ನೋ ವೇ, 2015 ಅಲ್ಲ ಕಟ್ಟಿದ್ದು ಜಗಯ್ಯ. 2015 ಅಲ್ಲ. ಚಿಕ್ಕಮ್ಮ ನನ್ನ ಹೆಸರು ಬರ್ದಿದ್ರೆ ಗೀಚಾಕ್ಬಿಟ್ಟಿದ್ದೀರಲ್ಲ ನೋಡಿ. ಇಲ್ಲಿತ್ತು ನನ್ನ ಹೆಸರು, ಕನ್ನಡದಲ್ಲಿ ಬೇರೆ ಬರ್ದಿದ್ದೆ ನಾನು, ಕನ್ನಡದಲ್ಲಿ ಬೇರೆ ಬರ್ದಿದ್ದೆ. ಹೋಗ್ಲಿ ಬಿಡಿ. ಸೊ ಇಲ್ಲಿ ರಂಗೋಲಿ ಎಲ್ಲ ಹಾಕಿ ದೇವ್ರು ಎತ್ತಿದ್ದಾರೆ. ಆ ಮನೆಯಿಂದ ಅಲಂಕಾರ ಆಗಿದೆ, ಸೀರಿಯಲ್ ಸೆಟ್ ಎಲ್ಲ ಆನ್ ಆಗಿದೆ. ಇಲ್ಲಿ ಪೇಪರ್ ಕಟ್ಟಿಂಗ್ ಮಾಡ್ತಿದ್ದಾರೆ ಚರ್ಪ್ಗೋಸ್ಕರ. ನಮ್ಮನೇಲಿ ಏನು ಚರ್ಪ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಎಲ್ಲರೂ ಹೆಸರು ಬೇಳೆ. ಹಾಯ್ ಮೇಘನಾ ಅವರೇ, ಇವಾಗ ಬಂದಿದ್ದೀರಾ? ಇದಾ? ಓ ಮೈ ಗಾಡ್, ಇಡೀ ಊರಿಗೆ ಸಾಲ್ಬೇಕು. ಸೊ ಇಷ್ಟು ಮಾಡಿದ್ದಾರೆ, ಪ್ರತಿ ಮನೇನೂ ಇಷ್ಟು ಮಾಡ್ತಾರೆ. ಆಹಾ, ಇವಾಗ ಬಂದು ಫೋಟೋ ಶೂಟು. ವಾಟ್ ಇಸ್ ದಿಸ್? ಯಾ, ಹಾಯ್ ಗಾಯ್ಸ್. ಶರ್ಪ್ ನೋಡ್ರು ನಮ್ಮ ಮನೆ. ನಾನೇ ಫೋಟೋ ತೆಗ್ಸ್ಕೊಂಡಿಲ್ಲ, ನಮ್ಮಮ್ಮ ಫೋಟೋ ತೆಗ್ಸ್ಕೊಂಡವ್ರೆ ಗಾಯ್ಸ್. ಮೈ ಸ್ಟೋರೇಜ್ ಇಸ್ ಫುಲ್. ಆ್ಯಕ್ಚುಲಿ ಇವಾಗ ನಮ್ಮನೆ ಹತ್ರ
ಇದೇ ನಮ್ಮ ಊರ ಹಬ್ಬ, ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇನ್ನು ಆ್ಯಕ್ಚುಲಿ ಊರು ಅಲ್ಲೇ ಇನ್ನು ದೇವರಿದೆ, ಬಟ್ ನಾನು ಅಪ್ಪ ಬೇಗ ಹೊರಡ್ತಾ ಇದ್ದೀವಿ. ಬಿಕಾಸ್ ಸಾನಿಧ್ಯ ಮನೇಲಿದ್ದಾಳೆ. 8 ಗಂಟೆ 9 ಗಂಟೆ ಆಗೋಗುತ್ತೆ ಮನೆಗೆ ಹೋಗೋಷ್ಟರಲ್ಲಿ. ಸೊ ಈಗಲೇ ನಾವು ಸ್ವಲ್ಪ ಬೇಗ ಹೊರಡ್ತಾ ಇದ್ದೀವಿ. ಮನೇಲಿ ಯಾರೂ ಇಲ್ಲ, ಎಲ್ಲರೂ ದೇವರ ಹತ್ರ ಇದ್ದಾರೆ. ಸೊ ದಟ್ಸ್ ಆಲ್ ಫಾರ್ ದ ಡೇ. ಆ್ಯಂಡ್ ಈ ವರ್ಷದ ಹಬ್ಬ ಹೀಗಿತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸದ್ಯದ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.